ವೃಷಭ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆ ಇರುತ್ತದೆ. ಎರಡನ್ನೂ ಬೇರೆ ಬೇರೆ ವಿಡಿಯೋ ಮಾಡುವಂಥದ್ದು ನನ್ನ ಒಂದು ಅಭ್ಯಾಸ ಬಲ ಅಂತ ಹೇಳ್ಬೋದು. ಸೊ ಅದರಿಂದ ಈ ವಿಡಿಯೋದಲ್ಲಿ ನಾನು ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಏನೇನು ಒಳ್ಳೇದಾಗಲಿದೆ ಅನ್ನುವಂಥ ವಿಚಾರಗಳನ್ನು ತಿಳಿಸ್ತೇನೆ, ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥ ಎಚ್ಚರಿಕೆಗಳ ವಿಚಾರವನ್ನ ಇನ್ನೊಂದು ವಿಡಿಯೋ ಮಾಡಿ ತಿಳಿಸಲಿದ್ದೇನೆ. ಸೊ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಬಹಳ ಸಂತಸವನ್ನ, ಸಂತೋಷವನ್ನ ಕೊಡ್ತಕ್ಕಂತಹ ಬಹಳ ಪ್ರಮುಖವಾದ ವಿಡಿಯೋ ಆಗಲಿದೆ. ದಯವಿಟ್ಟು ನೀವು ಒಂದು ಸಹಾಯ ಮಾಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷ ವಿಚಾರಗಳು ನನಗೆ ತಲುಪಿಸಬೇಕು, ನನ್ನ ಹತ್ರ ಹೇಳಬೇಕು ಅಂತ ಅನ್ಸಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಖಂಡಿತವಾಗಿ ಕಮೆಂಟ್ ಮಾಡಬಹುದು. ನಾನು ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ತಾ ಇರ್ತೇನೆ, ಸಮಯಾವಕಾಶ ಸಿಕ್ಕಾಗ ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೃಷಭ ರಾಶಿಯವರು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಚಾರ, ಮಾರ್ಚ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಶುಕ್ರ ಬಲ ಮೊದಲು 15 ದಿನಗಳು, ಇಡೀ ತಿಂಗಳು ಅಂತ ಅನ್ಕೊಳ್ಬಹುದು, ಬಟ್ 15 ದಿನಗಳ ನಂತರ ಸ್ವಲ್ಪ ಅದು ಕ್ಷೀಣ ಆಗುತ್ತೆ. ಎರಡನೇದಾಗಿ ರವಿ ಬಲ ನಂತರದ 15 ದಿನಗಳು, ಮಾರ್ಚ್ ತಿಂಗಳ ಮೊದಲ 15 ದಿನಗಳು ಶುಕ್ರ ಬಲ ಸಿಗಲಿದೆ, ನಂತರದ 15 ದಿನಗಳು ರವಿಯ ಬಲ ಸಿಗಲಿದೆ. ಒಟ್ಟಿನಲ್ಲಿ ತುಂಬಾ ಅನುಕೂಲಕರವಾದ, ಇದ್ರ ಗುರುಬಲ ಶನಿ ಬಲ ಅಂತೂ ಇದ್ದೇ ಇರುತ್ತೆ. ಸೊ ಒಂದು 4 ಗ್ರಹಗಳ ಬಲದೊಂದಿಗೆ ಮಾರ್ಚ್ ತಿಂಗಳಲ್ಲಿ ಅತ್ಯುತ್ತಮವಾದಂತಹ ಕೆಲವಿಷ್ಟು ವಿಚಾರಗಳನ್ನ ನೀವು ಕಾಣಬಹುದಾಗಿರ್ತದೆ ವೃಷಭ ರಾಶಿಯವರು. ಈಗ ವೃಷಭ ರಾಶಿಯವರಿಗೆ ಬಹಳ ಮುಖ್ಯವಾಗಿ ನೋಡಿ, ಲಾಭದಲ್ಲಿ ಶುಕ್ರ, ರಾಶ್ಯಾಧಿಪತಿಯೇ ಲಾಭದಲ್ಲಿದ್ದು ಪಂಚಮವನ್ನು ವೀಕ್ಷಣೆ ಮಾಡ್ತಾನೆ ಅಂತಂದಾಗ ಮೊದಲೆರಡು ವಾರಗಳು ಅಂದ್ರೆ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ಬಹಳಷ್ಟು ಅನುಕೂಲವಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ನಿಮ್ಮ ಮಾತಿಗೆ, ನಿಮ್ಮ ವ್ಯಕ್ತಿತ್ವಕ್ಕೆ ತುಂಬಾ ಬೆಲೆ ಸಿಗಲಿದೆ. ನಿಮಗೆ ಪ್ರಾಮುಖ್ಯತೆ ಸಿಕ್ಕು ಆ ಪ್ರಾಮುಖ್ಯತೆಯಿಂದಾಗಿ ಕೆಲಸ ಕಾರ್ಯಗಳಾಗ್ಬಿಡುತ್ತೆ. ಅಂತಂದ್ರೆ ನಿಮ್ದು ಆಯ್ತು ಬಿಡಿ, ನಿಮ್ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ, ಅಂದ್ರೆ ನಿಮಗೆ ಇಂಪಾರ್ಟೆನ್ಸ್ ಜಾಸ್ತಿ ಆಯ್ತು. ನೀವ್ ಹೇಳಿದ್ಮೇಲೆ ನಾವು ಮಾಡ್ಕೊಳ್ಳೋಣ ಬಿಡಿ ಅಂತ, ನಿಮ್ಮ ಮಾತಿಗೆ ಪ್ರಾಮುಖ್ಯತೆ ಜಾಸ್ತಿ ಆಯ್ತು. ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಸ್ಥಾನಮಾನಕ್ಕೆ ಗೌರವ ಮರ್ಯಾದೆಗಳು ಬಹಳ ಪ್ರಾಮುಖ್ಯತೆಗಳು ವೃದ್ಧಿ ಆಗುವಂತಹ ಸಂದರ್ಭವನ್ನ ನೀವು ಮೊದಲೆರಡು ವಾರಗಳಲ್ಲಿ ಬಹಳ ಸ್ಪಷ್ಟವಾಗಿ ನೋಡಬಹುದಾಗಿರ್ತದೆ. ಇನ್ನು ನೀವು ವೃಷಭ ರಾಶಿಯವರಾಗಿ ಸಾಲದ ವಿಚಾರವಾಗಿ, ಅಂದ್ರೆ ಯಾರೋ ಸಾಲ ಕೊಟ್ಬಿಟ್ಟಿದ್ದೀನಿ ವಾಪಸ್ ಬರ್ತಾ ಇಲ್ಲ ಅಂತಲೋ, ಅಥವಾ ಸಾಲ ತೆಗೆದುಕೊಂಡು ಬಿಟ್ಟಿದ್ದೀನಿ ತೀರ್ಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಲೋ, ಅಥವಾ ಅರ್ಜೆಂಟ್ ಆಗಿ ಯಾವುದೋ ಒಂದು ಕೆಲಸಕ್ಕೆ ಸಾಲ ಸ್ಯಾಂಕ್ಷನ್ ಆಗಬೇಕು, ಸಿಬಿಲ್ ಅದು ಇದು ಏನೋ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ, ನಂಗೆ ಸಾಲ ಸ್ಯಾಂಕ್ಷನ್ ಆಗುತ್ತಾ ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ನೀವು ಯೋಚನೆ ಕೂತ್ಕೊಂಡಿದ್ರೆ, ಸಾಲ ಬೇಕು ಅಂತ ಇದ್ರೆ, ಇದು ಯಾವುದೇ ಸಾಲದ ವಿಚಾರಗಳಿದ್ರೆ ಮೊದಲೆರಡು ವಾರಗಳಲ್ಲಿ ತುಂಬಾ ಅನುಕೂಲವಾಗಲಿದೆ. ಪರಮೋಚ್ಚ ಸ್ಥಿತಿಯಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ಷಷ್ಠ್ಯಾಧಿಪತಿಯೂ ಹೌದು. ಆದ ಕಾರಣ ಸಾಲಗಳ ವಿಚಾರಗಳಲ್ಲಿ ಅದ್ಭುತವಾದಂತಹ ಬೆಳವಣಿಗೆಗಳನ್ನ ಮೊದಲೆರಡು ವಾರಗಳು ನೋಡ್ತೀರಿ. 3ನೇ 4ನೇ ವಾರಗಳಲ್ಲಿ ಬೇರೆ ತರ ಚೇಂಜ್ ಆಗುತ್ತೆ ಸೀನು. ನಾನು ಎಚ್ಚರಗಳ ವಿಡಿಯೋದಲ್ಲಿ ಅದನ್ನ ತಿಳಿಸಲಿದ್ದೇನೆ, ದಯವಿಟ್ಟು ಆ ವಿಡಿಯೋ ಸಹ ನೀವು ನೋಡಬೇಕು ಅಂತ ಪ್ರಾರ್ಥನೆ. ಇನ್ನು ಬಹುಮುಖ್ಯವಾಗಿ 2 ವಾರಗಳು ಬಹಳ ಇಂಪಾರ್ಟೆಂಟ್. ಆದ್ರಿಂದಾಗಿ 2 ವಾರಗಳನ್ನು ನೀವು ಬಳಸ್ಕೊಳ್ಬೇಕು. ನೀವು ಯಾವುದೇ ಕೆಲಸ ಕಾರ್ಯಗಳಾಗಬೇಕು ಅಂದ್ರೂ ಈ ಮೊದಲೆರಡು ವಾರಗಳಲ್ಲೇ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗಿರ್ತದೆ. ಇನ್ನು ಬಹುಮುಖ್ಯವಾಗಿ ನಿಮಗೆ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಕುಜಗ್ರಹ ಚತುರ್ಥಾಧಿಪತಿಯಾದಂತಹ ರವಿಗ್ರಹನೊಂದಿಗೆ ಕರ್ಮಸ್ಥಾನದಲ್ಲಿ ಕುಳಿತುಕೊಂಡಿರ್ತಾನೆ ಮೊದಲ 15 ದಿನಗಳಾದ ಕಾರಣ ನೀವು ಬಹುಮುಖ್ಯವಾಗಿ ಅವಿವಾಹಿತ ವೃಷಭ ರಾಶಿಯವರಿಗೆ ವಿವಾಹ ಸಿದ್ಧಿ ಆಗಬೇಕು, ಅಥವಾ ವಿವಾಹಿತ ವೃಷಭ ರಾಶಿಯವರ ದಾಂಪತ್ಯ ಸರಿ ಹೋಗಬೇಕು. ತಾಯಿಯ ಒಂದು, ಅಥವಾ ಹೆಂಗಸರಾದ್ರೆ ತವರು ಮನೆ, ಗಂಡಸರಾದ್ರೆ ತಾಯಿ, ಇವರ ಮಧ್ಯವಸ್ಥಿಕೆ ಅಥವಾ ಇವರ ಮುಂದಾಳಿಕೆ ಅಥವಾ ಇವ್ರನ್ನ ಮುಂದಿಟ್ಕೊಂಡು ಹೋದ್ರೆ ಪ್ರಯತ್ನ ಮಾಡಿದ್ರೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಅಂದ್ರೆ ಅವಿವಾಹಿತ ವೃಷಭ ರಾಶಿಯವರಿಗೆ ತಾಯಿಯ ಸಹಕಾರದಿಂದ ವಿವಾಹದ ವಿಚಾರದಲ್ಲಿ ಅನುಕೂಲಗಳಾಗುವ ಸಾಧ್ಯತೆ ಇದೆ. ಆಲ್ರೆಡಿ ಮದುವೆ ಆಗಿರತಕ್ಕಂಥವರಿಗೆ ಜಗಳ ಮನಸ್ತಾಪಗಳಿದ್ರು ಅದನ್ನು ಕಡಿಮೆ ಮಾಡೋದು ತಾಯಿ ಕೈಲಿ ಮಾತ್ರ ಸಾಧ್ಯವಿದೆ ಅಂತ ಕಂಡು ಬರ್ತಾ ಇದೆ. ಇನ್ನೂ ಒಂದು ಮುಖ್ಯವಾದಂತಹ ವಿಚಾರ ನಿಮಗೆ ತಿಳಿಸಬೇಕು, ಪಿತ್ರಾರ್ಜಿತ ಆಸ್ತಿ ವಿಚಾರ. ಯಾಕೆ ಅಂತಂದ್ರೆ ವೃಷಭ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿಯನ್ನು ಕೊಡ್ತಕ್ಕಂತಹ ಶನಿಗ್ರಹ ಲಾಭಸ್ಥಾನದಲ್ಲಿದ್ದು ಶುಕ್ರ ಪರಮೋಚ್ಚ ಸ್ಥಿತಿಯ ಶುಕ್ರನೊಟ್ಟಿಗೆ ಯುತಿಯಾಗ್ತಾನೆ. ಆದ ಕಾರಣ ನೀವು ಪಿತ್ರಾರ್ಜಿತ ಆಸ್ತಿಯಲ್ಲಿ ನೀವು ದುಡ್ಡನ್ನು ಅಪೇಕ್ಷಿಸ್ತಾ ಇದ್ರೆ
ಭೂಮಿ ಅಲ್ಲ, ದುಡ್ಡು. ನನಗೆ ಪಿತ್ರಾರ್ಜಿತ ಆಸ್ತಿ ಭೂಮಿ ಏನು ಬೇಡ, ನಂಗೆ ಸ್ವಲ್ಪ ದುಡ್ಡು ಕೊಟ್ಬಿಡಿ, ನಾನು ಸಾಕು, ನಂಗೆ ಇನ್ನೇನು ಬೇಡ, ನಂಗೆ ಅದರದ್ದು ವರ್ತ್ ವ್ಯಾಲ್ಯೂ, ನನಗೆ ದುಡ್ಡು ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ನೀವು ದುಡ್ಡುಗೋಸ್ಕರ ಅಪೇಕ್ಷೆ ಪಡ್ತಾ ಇದ್ದೀರಾ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅಂದರೆ ಖಂಡಿತವಾಗಿ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ನಿಮಗೆ ತುಂಬ ಅನುಕೂಲವಾಗಲಿದೆ. ಇಲ್ಲ ನನಗೆ ದುಡ್ಡು ಬೇಡ, ನನಗೆ ಭೂಮಿನೇ ಬೇಕು ಅಂತಂದರೆ ಅದು ಬೇರೆ ರೀತಿ ಸಿನಾರಿಯೋ ಆಗಲಿದೆ. ಅದ ನಂತರ ನಾನು ಬೇರೆ ವಿಡಿಯೋಗಳಲ್ಲಿ ಖಂಡಿತವಾಗಿ ತಿಳಿಸ್ಕೊಡಲಿದ್ದೇನೆ. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಆರೋಗ್ಯದ ವಿಚಾರವೂ ಹೌದು. ಏನಾಗುತ್ತೆ ಅಂದರೆ ರಾಷ್ಟ್ರಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿದ್ದಾಗ ಅತ್ಯುತ್ತಮವಾಗಿರ್ತಕ್ಕಂಥ ಆರೋಗ್ಯ, ಅದ್ರ ಬಗ್ಗೆ ಯಾವುದೇ ರೀತಿ ಅನುಮಾನ ಬೇಕಾಗಿದ್ದಿಲ್ಲ. ಆದರೆ ಷಷ್ಠ್ಯಾಧಿಪತಿಯೂ ಆಗ್ತಾನೆ. ಆದ್ದರಿಂದ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಆರೋಗ್ಯ ಬಾಧೆಗಳು ಬರಬಹುದು, ಆದರೆ ಅದಕ್ಕೆ ತಕ್ಕದಾದಂತಹ ಔಷಧೋಪಚಾರಗಳಿರಬಹುದು, ವೈದ್ಯಕೀಯ ಚಿಕಿತ್ಸೆ ಇರಬಹುದು, ವೈದ್ಯರ ಉಪಲಬ್ಧಿ ಇರಬಹುದು, ಮಾರ್ಗದರ್ಶನ ಇರಬಹುದು, ಅಥವಾ ತಗೊಂಡು ಔಷಧಿ ಕೆಲಸ ಮಾಡ್ತಕ್ಕಂಥದ್ದು ಇರಬಹುದು. ಇದೆಲ್ಲವೂ ಸಮಾನವಾಗಿ ಆಗಲಿದೆ, ಉತ್ತಮವಾಗಿ ಆಗಲಿದೆ. ಆದ್ದರಿಂದ ಹೆಚ್ಚಿನ ಚಿಂತೆ ಬೇಡ. ಸ್ವಲ್ಪ ದೇವತಾರಾಧನೆಗಳ ಅವಶ್ಯಕತೆ ಖಂಡಿತವಾಗಿ ಇರಲಿದೆ. ಇಲ್ಲಿ ಇನ್ನೂ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ನಿಮ್ಮ ವೃತ್ತಿ ಯಾವುದು ಅಂತ. ಆ ವೃತ್ತಿಯಲ್ಲೇ ಬಹಳ ಮುಖ್ಯವಾಗಿರತಕ್ಕಂಥ ಬೆಳವಣಿಗೆಗಳನ್ನು ನೀವು ಕಾಣಬಹುದಾದಂಥ ಸಂದರ್ಭ. ನೀವೇನಾದರೂ ವೃಷಭ ರಾಶಿಯ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದರೆ, ವೃಷಭ ರಾಶಿಯ ಫ್ಯಾಷನ್ ಡಿಸೈನರ್ ಆಗಿದ್ದರೆ, ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥವರಾಗಿದ್ದರೆ, ಆರ್ಟ್ಸ್ ಕಲೆಯಲ್ಲಿ ನೀವು ಇದ್ದವರಾಗಿದ್ದರೆ, ಅಥವಾ ನೀವು ವೃಷಭ ರಾಶಿಯ ಸಂಗೀತ ನುಡಿಸುವಂಥವರಾಗಿರ್ಬೋದು, ಹಾಡು ಹೇಳ್ತಕ್ಕಂಥ ಸಂಗೀತಗಾರರಾಗಿದ್ದರೆ, ಅಥವಾ ಚಲನಚಿತ್ರ ನಟ ನಟಿ ಇತ್ಯಾದಿಗಳು ಚಲನಚಿತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಾಗಿದ್ದರೆ, ನಾಟಕಾದಿಗಳಲ್ಲಿರ್ತಕ್ಕಂಥವ್ರು, ಅಥವಾ ನೀವು ಕವಿಗಳಾಗಿದ್ದರೆ, ಬರವಣಿಗೆ ಲೇಖಕರಾಗಿದ್ದರೆ, ಈ ಥರ ಯಾವ ರೀತಿಯಾಗಿರ್ತಕ್ಕಂಥ ಇದ್ರೂ ಕೂಡ, ಅಥವಾ ನೀವು ಬ್ಯೂಟಿಷಿಯನ್ ಆಗಿದ್ದರೆ, ಬ್ಯೂಟಿ ಮೇಕಪ್ ಇತ್ಯಾದಿಗಳು ಮಾಡ್ತಾರಲ್ಲ ಆ ಥರ ಆರ್ಟಿಸ್ಟ್ಗಳಾಗಿದ್ದರೆ, ನಿಮಗೆ ಖಂಡಿತವಾಗಿ ಅನುಕೂಲತೆಗಳು ತುಂಬ ಜಾಸ್ತಿ ಇದೆ. ವೃಷಭ ರಾಶಿಯವರಿಗೆ ಬಹಳ ಮುಖ್ಯವಾಗಿ ಎಲ್ಲರನ್ನೂ ನಿಮ್ಮತ್ತ ಸೆಳೀತೀರಿ, ಬಹಳ ಪ್ರಖ್ಯಾತರಾಗ್ತೀರಿ, ದೊಡ್ಡ ಹೆಸರನ್ನು ಸಂಪಾದನೆ ಮಾಡುವ ರೀತಿಯಲ್ಲಿ ದೊಡ್ಡದಾಗಿ ಒಂಥರ ಈ ರಾತ್ರಿ ಬೆಳಗಾಗುವಷ್ಟರಲ್ಲಿ ಫೇಮಸ್ ಆಗೋದ್ರು ಅವ್ರು ಅಂತ ಹೇಳ್ತಾರಲ್ಲ. ಸೊ ಆ ರೀತಿ ಒನ್ ನೈಟ್ ಫೇಮ್ ಬರುವ ಸಾಧ್ಯತೆ ಜಾಸ್ತಿ ಇದೆ. ಅಹಂಕಾರ ಪಡಬಾರ್ದು, ತಪ್ಪು ದಾರಿ ತುಳಿಬಾರ್ದು, ಸರಿಯಾದ ಮಾರ್ಗದಲ್ಲಿಯೇ ಸರಿಯಾದ ವಿಧಾನದಲ್ಲಿಯೇ ನೀವು ಜೀವನ ಇರುವಂತೆ ನೋಡಿಕೊಳ್ಳಬೇಕು. ಪರಿಹಾರಾದಿಗಳು ಬಹಳ ಮುಖ್ಯವಾಗ್ತದೆ. ಯಾಕೆ ಅಂತಂದರೆ ಮಹಾಚಂದ್ರಗ್ರಹಣ ಸಹ ಇದೆ ಇದೇ ಮಾರ್ಚ್ ತಿಂಗಳ 3ನೇ ತಾರೀಕು. ಅದರ ಬಗ್ಗೆಯೂ ಸಹ ನಾವು ವಿಶೇಷ ಪರಿಹಾರಗಳು ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಸಮರ್ಪಣವಂಥ ವಿಶೇಷವಾದಂಥ ವಿಡಿಯೋಗಳು ಸಹ ಸದ್ಯದಲ್ಲೇ ಬರಲಿದೆ. ಆದರೆ ಬಹುಮುಖ್ಯವಾಗಿ ವೃಷಭ ರಾಶಿಯವರು ಮಾಡ್ಕೊಳ್ಬೇಕಾಗಿರತಕ್ಕಂಥ ಪರಿಹಾರದ ವಿಚಾರ ಅಂದರೆ ಮಾರ್ಚ್ ತಿಂಗಳ ಎಲ್ಲ ಸಮಸ್ಯೆಗಳು, ವೃಷಭ ರಾಶಿಯವರ ಸಮಸ್ಯೆಗಳಿಗೆ ವಿಶೇಷವಾಗಿ ನೀವು ಮಾಡಿಕೊಳ್ಳಬಹುದಾಗಿರ್ತಕ್ಕಂಥ ಪರಿಹಾರ ಅಂತಂದರೆ ಲಲಿತಾ ಸಹಸ್ರನಾಮ. ಈ ಲಲಿತಾ ಸಹಸ್ರನಾಮವನ್ನು ಯಾವ ವೃಷಭ ರಾಶಿಯವರು ಪ್ರತಿನಿತ್ಯ ಮಾರ್ಚ್ ತಿಂಗಳಲ್ಲಿ ಶ್ರವಣ ಕೇಳಿಸ್ಕೊಳ್ತಾ ಇರ್ತಾರೋ ಅವರ ಹಲವಾರು ಸಮಸ್ಯೆಗಳು ಬಗೆಹರಿಯಲಿದೆ. ಅಲ್ಲ, ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರ ಬೇಕು, ಯಾಕಂದ್ರೆ ಚಂದ್ರಗ್ರಹಣ ಸಹ ಇದೆ, ಇನ್ನೊಂದು ವಿಶೇಷ ಪರಿಹಾರ ಬೇಕು ಅಂದ್ರೆ ಅದನ್ನೂ ಸಹ ನಾವು ಮಾಡ್ತಾ ಇದ್ದೇವೆ. 3ನೇ ತಾರೀಕು ಮಂಗಳವಾರ ಹುಣ್ಣಿಮೆಯ ದಿವಸ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ಭಾರತದಲ್ಲಿ ಕಾಣಿಸ್ತಾ ಇದೆ, ನಮಗೆಲ್ಲರಿಗೂ ಸಹ ಆಚರಣೆಗೂ ಸಹ ಇದೆ. ಸೊ ಅದಕ್ಕೋಸ್ಕರವಾಗಿ ಗ್ರಹಣದ ಸಮಯದಲ್ಲಿ ಮಾಡಿದಂತಹ ದಾನ ಇರಬಹುದು, ಸ್ನಾನ ಇರಬಹುದು, ಹೋಮ ಹವನ ಯಜ್ಞ ಯಾಗಾದಿಗಳಿರಬಹುದು, ಎಲ್ಲ 100 ಪಟ್ಟಷ್ಟು ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದಾಗಿ ನಾನು ಅವತ್ತಿನ ದಿವಸ ಅಂದರೆ ಮಹಾಚಂದ್ರಗ್ರಹಣದ ದಿವಸವೇ ಚಂದ್ರಗ್ರಹಣದ ಸಮಯದಲ್ಲಿಯೇ ವಿಶೇಷವಾಗಿ ನಾವು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಅಷ್ಟೇ ಅಲ್ಲದೆ ಅದೊಂದು ಪರ್ವಕಾಲ. ಆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಹವನ ಪೂಜೆಗಳು ತುಂಬ ಪವರ್ಫುಲ್ ಆಗಿರುತ್ತೆ. ಆದ್ದರಿಂದ ನಾವು ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡಿ ಅದರ ಜೊತೆಗೆ ರಣಮೋಚಕ ಮಹಾಗಣಪತಿ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿರತಕ್ಕಂಥ ರಣಮೋಚಕ ಗಣಪತಿ ಸ್ವರೂಪ ಇದೆ. ಆ ಸ್ವರೂಪ ಚಿಂತನೆ, ಆ ಸ್ವರೂಪದ ಆರಾಧನೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ. ಈ ಬಾರಿಯ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ನೀವು ಗಮನಿಸಬೇಕು. ಧನಾಕರ್ಷಕ ಮಣಿ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಭಾಳ ಸ್ಪಷ್ಟವಾಗಿ ಕಾಣ್ತಿರ್ಬೋದು. ರಾ ಪೈರೈಟ್ ಇದು ಇದು ಫುಲ್ ಇದರಲ್ಲಿ ಯಾವುದೇ ರೀತಿ ಪ್ರೊಸೆಸ್ ಇಲ್ಲದಂತಹ ಒರಿಜಿನಲ್ ರಾ ಧನಾಕರ್ಷಕ ಮಣಿ ಇದು. ಸೊ ಈ ಒಂದು ಮಣಿಯನ್ನು, ಈ ಒಂದು ಧನಾಕರ್ಷಕ ಮಣಿಯನ್ನು ಮಾರ್ಚ್ 3ನೇ ತಾರೀಕು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಲಕ್ಷ್ಮೀ ಕುಬೇರ ಹೋಮ, ರಣಬಾಧಾ ನಿವಾರಕ ಮಹಾಗಣಪತಿ ಹವನ, ಚಂದ್ರಗ್ರಹಣ ಶಾಂತಿ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲ ಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಸರ್ಪಶಾಂತಿ ಹೋಮ ಆಗಿ ವಿಶೇಷವಾದಂಥ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಇಟ್ಕೊಳ್ಬಹುದು. ನಿಮ್ಮ ದೇವರ ಮನೆಯಲ್ಲಿ
ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ನಲ್ ಕ್ಯಾರಿ ಮಾಡಬಹುದು, ನಿಮ್ಮ ಲಾಕರ್ ಇರ್ತಾ ಲಾಕರಲ್ಲಿ ಇಟ್ಕೊಳ್ಬಹುದು. ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ನಿಮ್ಮ ಸಾಲಬಾಧೆಗಳು ಪರಿಹಾರ ಆಗಬೇಕು, ವ್ಯವಹಾರಕ್ಕೆ ಏನು ದುಡ್ಡು ಬೇಕು ದುಡ್ಡು ಸಿಗುವಂಗಾಗಬೇಕು, ಅಥವಾ ನಿಮಗೆ ನೀವು ಮಾಡಿದಂಥ ಕಷ್ಟಾರ್ಜಿತ ದುಡ್ಡು ನಿಮಗೆ ಸಿಗುವಂಗಾಗಬೇಕು. ಹಣಕಾಸಿನ ವಿಚಾರದಲ್ಲಿ ನಿಮಗೆಲ್ಲೂ ಮೋಸ ಆಗಬಾರದು, ಮನೆಯಲ್ಲೂ ಬಡತನ ಅನ್ನುವಂಥದ್ದು ಇರಬಾರದು. ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸಬೇಕು ಅನ್ನುವ ಕಾರಣಕ್ಕೆ ಮಹಾಚಂದ್ರಗ್ರಹಣದ ದಿವಸ, ಮಹಾಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಇದೊಂದು ವಿಶೇಷವಾದ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರದು ಸಹ ಗ್ರಹಣದ ದಿನವೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದಾಗಿರ್ತದೆ. ನನಗೇನು ಲಿಸ್ಟ್ ಓದಿದ್ದೀನಿ: ಚಂದ್ರಗ್ರಹಣ ಶಾಂತಿ ಹೋಮ, ಮಹಾಕುಬೇರ ಲಕ್ಷ್ಮಿ ಹೋಮ, ಋಣಮೋಚಕ ಗಣಪತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ನೀವು ಲೈವ್ ಅಲ್ಲಿ ನೋಡ್ತಾ ಇರಾ. ಎಲ್ಲಾ ಹೋಮಗಳನ್ನು ಲೈವ್ ಅಲ್ಲಿ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷ ಮಹಾಚಂದ್ರಗ್ರಹಣದಲ್ಲಿ ಶಾಂತಿಯಲ್ಲಿ ಅಭಿಮಂತ್ರಿತ ಧನಾಕರ್ಷಕ ಮಣಿಯನ್ನ ನಿಮಗೆಲ್ಲರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ನೀವು ಖಂಡಿತವಾಗಿ ವಾಟ್ಸಪ್ ಮಾಡ್ಕೊಳ್ಬಹುದು, ರಿಜಿಸ್ಟರ್ ಆಗಬಹುದಾಗಿರ್ತದೆ. ದಯವಿಟ್ಟು ನಮ್ಮ ನಂಬರ್ಸ್ಗಳೇನು ಬದಲಾಗಿದೆ ಆ ನಂಬರ್ನ ಗಮನಿಸಿ ಅದೇ ನಂಬರ್ಗೆ ದಯವಿಟ್ಟು ನೀವು ವಾಟ್ಸಪ್ ಮಾಡಬೇಕಾಗಿರ್ತದೆ. ಅಷ್ಟೇ ಅಲ್ಲದೆ ಈ ಹಿಂದೆ ನಾವೇನು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಾವೇನು ಹೋಮ ಮಾಡಿಕೊಂಡು ಪ್ರಸಾದವನ್ನು ನಾನು ತಗೊಂಡಿದ್ದೆ. ನಾನು ಎಷ್ಟು ತೊಗೊಂಬರ್ಲಿಕ್ಕೆ ಸಾಧ್ಯ ಇದೆಯೋ ಅದಷ್ಟು ನಾನು ಕೈಲಿ ಫ್ಲೈಟಲ್ಲಿ ಅಲೌ ಮಾಡೋ ಅಷ್ಟು ತೊಗೊಂಬಂದು ನಾನು ಆಗಲೇ ಎಲ್ಲರಿಗೂ ಕಳಿಸಿದ್ದೇನೆ. ಇನ್ನೊಂದು ಸ್ವಲ್ಪ ನಮಗೆ ಟ್ರೈನ್ ಮೂಲಕ ಬರ್ತಾ ಇದೆ. ಆ ಒಂದು ಪ್ರಸಾದ ಬಂದ ತಕ್ಷಣ ನಾವಿಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ನಾವು ಅದನ್ನು ಕಳಿಸ್ಕೊಡೋ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ. ಆಲ್ರೆಡಿ ನಿಮಗೆ ಪ್ರಸಾದ ರೀಚ್ ಆಗಿದೆ ಅಂದರೆ ಬಹಳ ಸಂತೋಷ, ಧಾರಣೆ ಮಾಡ್ಕೊಳ್ಳಿ. ಇನ್ನು ರೀಚ್ ಆಗದೆ ಇರತಕ್ಕಂಥವರಿಗೆ ಆದಷ್ಟು ಬೇಗ ಅದು ರೀಚ್ ಆಗಲಿದೆ. ಯಾಕಂದರೆ ನನ್ನ ಕೈಗೆ ಬಂದು ಸೇರಿದ ತಕ್ಷಣ ನಾನು ಅದನ್ನು ಕಳಿಸ್ಬೇಕಾಗ್ತದೆ. ಸೊ ಅದೊಂದು ಕಾರಣ. ಅದು ಥ್ರೂ ಪೋಸ್ಟ್, ಥ್ರೂ ಲ್ಯಾಂಡ್, ಅದೇನು ಟ್ರೈನಲ್ಲಿ ಬಸ್ಸಲ್ಲಿ ಅದು ಬರ್ತಾ ಇರೋದ್ರಿಂದ ಸ್ವಲ್ಪ ಅದು ತಡ ಆಗಿರ್ತದೆ. ಅದಕ್ಕೆ ನೀವು ಸಹಕರಿಸಬೇಕಾಗಿರ್ತದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.